ಇದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೋಡಲೇಬೇಕಾದಂತಹ ಒಂದು ಸುದ್ದಿ. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರ ರನ್ ಮಿಷಿನ್. 2027ರ ವಿಶ್ವಕಪ್ ಬಗ್ಗೆ ಭವಿಷ್ಯ ನುಡಿದ ಕಿಂಗ್ ಕೊಹ್ಲಿ. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರ ಕಿಂಗ್ ಕೊಹ್ಲಿ. 2027ರ ವಿಶ್ವಕಪ್ ಬಗ್ಗೆ ಭವಿಷ್ಯ ನುಡಿದಂತಹ ವಿರಾಟ್ ಕೊಹ್ಲಿ. ಯಾರು ಏನೇ ಹೇಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ತನ್ನ ಡೈ ಹಾರ್ಡ್ ಫ್ಯಾನ್ಸ್ಗೆ ಕೊಹ್ಲಿ ನೇರವಾಗಿ ಸಂದೇಶನ ಕೊಟ್ಟಿದ್ದಾರೆ. ಎಸ್, ಇದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೋಡಬೇಕಾದಂತಹ ಒಂದು ಸ್ಟೋರಿ. 2027ರ ವಿಶ್ವಕಪ್ ಬಗ್ಗೆ ವಿರಾಟ್ ಕೊಹ್ಲಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಯಾರು ಏನೇ ಹೇಳಿ ಅದಕ್ಕೆ ನೀವು ಮಾತ್ರ ತಲೆ ಕೆಡಿಸ್ಕೊಳ್ಬೇಡಿ. ತನ್ನ ಫ್ಯಾನ್ಸ್ಗೆ, ತನ್ನ ಹಾರ್ಡ್ ಕೋರ್ ಫ್ಯಾನ್ಸ್ ಏನಿದಾರಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ, ಆ ಫ್ಯಾನ್ಸ್ಗೆ ಈಗ ವಿರಾಟ್ ಕೊಹ್ಲಿ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಆ ಸಂದೇಶ ಏನಪ್ಪ? ನಾನು ರಿಟೈರ್ಡ್ ಆಗಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ರಿಟೈರ್ಡ್ ಆಗಲ್ಲ. ಮುಂದಿನ ವಿಶ್ವಕಪ್ನಲ್ಲೂ ಕೂಡ ನಾನು ಭಾಗವಹಿಸುತ್ತೀನಿ. ವಿಶ್ವಕಪ್ಪಲ್ಲಿ ನಾನು ಆಡೇ ಆಡ್ತೀನಿ. ನಿವೃತ್ತಿ ಯೋಚನೆ ಮಾಡಿಲ್ಲ. ಮತ್ತೆ ಫೀಲ್ಡ್ನಲ್ಲಿ ನಾನು ಅಬ್ಬರಿಸ್ತೀನಿ. ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿರಬಹುದು. ಮತ್ತೆ ಮಿಂಚಿನಂತೆ ಸಿಕ್ಸರ್ ಬೌಂಡ್ರಿ ನಾನು ಬಾರಿಸ್ತೀನಿ. ಇನ್ನು 3 ವರ್ಷಗಳ ಕಾಲ ಟೀಮ್ ಇಂಡಿಯಾ ಪರ ನಾನು ಆಟ ಆಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ರಿಟೈರ್ಮೆಂಟ್ ಆಗಲ್ಲ. ರಿಟೈರ್ಮೆಂಟ್ ತೊಗೊಳಲ್ಲ, ನಾನು ನಿವೃತ್ತಿ ಹೊಂದಲ್ಲ. ಸೊ ನಾನು ಆಡ್ತೀನಿ. ಮುಂದಿನ ವಿಶ್ವಕಪ್ಪನಲ್ಲೂ ಕೂಡ ನಾನು ಭಾಗವಹಿಸ್ತೀನಿ. ನಿವೃತ್ತಿ ಯೋಚನೆ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಮತ್ತೆ ಫೀಲ್ಡಲ್ಲಿ ನಾನು ಅಬ್ಬರಿಸ್ತೀನಿ. ನಿಮ್ಗೆಲ್ರಿಗೂ ಕೂಡ ಮನೋರಂಜನೆ ನಾನು ಕೊಡ್ತೀನಿ ಅಂತೇಳಿ ಈಗಾಗಲೇ ವಿರಾಟ್ ಕೊಹ್ಲಿಯವರು ತಮ್ಮ ಅಭಿಮಾನಿಗಳಿಗೆ ಈಗ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಏನೇ ಹೇಳಿದ್ರು ಕೂಡ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ರಿಟೈರ್ಮೆಂಟ್ ತೊಗೊಳಲ್ಲ. ನಾನು ಇನ್ನೂ 3 ವರ್ಷ ವಿಶ್ವಕಪ್ನಲ್ಲಿ ಇನ್ನೂ 3 ವರ್ಷ ಆಡ್ತೀನಿ. ಜೊತೆಗೆ ಮುಂದಿನ 2027ರ ವಿಶ್ವಕಪ್ನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಆಟವನ್ನು ಕೊಡ್ತೀನಿ ಅಂತ ಹೇಳಿ ಈಗ ವಿರಾಟ್ ಕೊಹ್ಲಿ ಅವರೀಗ ಒಂದು ಸಂದೇಶವನ್ನು ಕಳಿಸಿರುವಂಥದ್ದು. ಅದೇ ರೀತಿಯಾಗಿ ಹಿಂದಿನಂತೆ ನಾನು ಸಿಕ್ಸರು ಮತ್ತು ಬೌಂಡ್ರಿ, ನಾನು ಈ ಹಿಂದೆ ಏನು ಆಟ ಆಡಬೇಕಾದ್ರೆ ನಾನು ಸಿಕ್ಸರು ಮತ್ತು ಬೌಂಡ್ರಿಯನ್ನು ಬಾರಿಸ್ತಿದ್ನೋ, ಸೊ ಅದೇ ಮಾದರಿಯಲ್ಲಿ 2027ರಲ್ಲೂ ಕೂಡ ನಾನು ಅದೇ ಮಾದರಿಯಲ್ಲಿ ಆಡ್ತೀನಿ ಅಂತೇಳಿ ಈಗ ವಿರಾಟ್ ಕೊಹ್ಲಿ ಅವರು ತಮ್ಮ ಫ್ಯಾನ್ಸ್ಗೆ ಒಂದು ಸಂದೇಶವನ್ನು ಈಗ ಕೊಟ್ಟಿರುವಂತಹದ್ದು.